ಮೌನ ರೂಪವಾಗಿ ಭಕ್ತರನ್ನು ಗ್ರಹ ಮಾಡಿರ್ತಕ್ಕಂಥ ಜಗದ್ಗುರು ಮೌನಗಿರಿ ಜಗದ್ಗುರು ಸಿದ್ಧಾರೂಢರ ಜೀವನ ಚರಿತ್ರೆಯನ್ನು ಮೂಲೆಗಿರಿಸತಕ್ಕಂಥ ಅಕ್ಕಲಕೋಟೆಯ ಒಡೆಯರು ಜಗದ್ಗುರು ರೇವಂಶಿತ ಶೇಷಾರಪ್ಪನವರ ಶರಣಾರ್ಥಿಗಳಾಗಿ ನನ್ನ ದೇವರನ್ನು ಸಲ್ಲಿಸುತ್ತಾ, ಅದೇ ರೀತಿ ಮೌನಯೋಗಿ ಗುರುನಾಥರವರ ಸೇವೆಯನ್ನು ಬಯಸತಕ್ಕಂಥ ಜಗದ್ಗುರು ರಾಮಲಿಂಗಪ್ಪನವರ ಚಿನ್ಮಯ ಚರಣಾರ್ಥಿಗಳಾಗಿ ನನ್ನ ದೇವರನ್ನು ಸಲ್ಲಿಸುತ್ತಾ, ಪವಾಡ ಪುರುಷರು ನನ್ನ ಆರಾಧ್ಯ ದೈವ ನಡೆದಾಡುವ ದೇವರು ಜಗದಾದಿ ಜಗದ್ಗುರು ಚಿಕ್ಕರೇವಾಂಶಕ್ಕೆ ಶೇಷಾರಪ್ಪನವರ ಚಿನ್ಮಯ ಚರಣಾರವಿಂದಗಳಲ್ಲಿ ಸ್ವರೂಪಿಗಳೇ ತಮಗೆಲ್ಲ ಈ ಭಕ್ತ ವೃತ್ತವನ್ನು ನೋಡಿ ಬಹಳ
ಭಾಳ ಸಂತೋಷ ಇದೆ ನನಗೆ ಈ ಮಠಕ್ಕೆ ಇವತ್ತು ಬಂದು ಭಾಳ ಸಂತೋಷ ಇದೆ. ಯಾಕಂದ್ರೆ ಇಂಥ ಒಂದು ಸಮೂಹ ಅದ ಇಲ್ಲಿ ಒಂದು ಅದ ಭಾಳ ಸಂತೋಷ ಇದೆ. ಜಗದ್ಗುರು ಚಿತ್ತ ಅಪ್ಪನವರು ಬಂದು ಇಂಥ ಕ್ರಾಂತಿ ಮಯ ಬಂದು ಭಾಳ ಸಂತೋಷ ಒಂದು ಭಾಳ ಹೈರಾಣ ಆಗ್ಯಾರ. ಎಲ್ಲರೂ ಗೊತ್ತಿರುವಾಗ ಸುಮ್ಮನೆ ನೆನಪು ಮಾಡ್ತಿರ್ತೀನಿ. ಅಪ್ಪಳ ಸುರುವಿಗೆ ಬಂದಾಗ ಪಾದಯಾತ್ರೆ ಮುಖಾಂತರ ಎಷ್ಟೋ ಪಾದಯಾತ್ರೆ ಮಾಡ್ಯಾರ. ಮೊದಲು ಹೋಗ್ಯಾರ, ಹುಬ್ಳಿ ಹೋಗ್ಯಾರ, ಅನೇಕ ಪಾದಯಾತ್ರೆ ಮಾಡ್ಯಾರ. ಅಪ್ಪಳು ಭಾಳ ಹೈರಾಣ ಆಗ್ಯಾರ. ಫಸ್ಟ್ ಟೈಮ್ ಮಠಕ್ಕೆ ಬಂದಾಗ ಅಪ್ಪಳು ಹಟ್ಟಿ ರೊಟ್ಟಿ ಖಾರಪುತ್ತಿ ಜೀವನ ಆಗ್ಯಾರ. ಭಾಳ ಹೈರಾಣ ಆಗ್ಯಾರ. ಅಪ್ಪಳು ಒಣ ತಿರುಮೂರ್ತಿ ಇದಕ್ಕೆ ಜೀವನ ಭಾಳ ಹೈರಾಣ ಆಗ್ಯಾರ. ಅಪ್ಪನವ್ರ ಆಶೀರ್ವಾದ ಆ ಅಪ್ಪನವ್ರದ್ದು ಆಶೀರ್ವಾದ ಎಲ್ಲರ ಮೇಲೆ ಅದ. ನನಗೆ ಭಾಳ ಸಂತೋಷ ಆಗ್ಯಾರ. ಇಲ್ಲಿ ಬಂದಿದ್ದಂದ್ರಾಗ ಏನು ಭಕ್ತಿ, ಏನು ವೈಭವ, ಏನು ಹೇಳಂಗಿಲ್ಲ. ಭಾಳ ಸಂತೋಷ ಆಗ್ಯಾದ. ಏನು ಅಪ್ಪನವ್ರ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗ ಸರಿಯಾಗಿ ನಾವು ನೀವು ಎಲ್ಲರೂ ಕೂಡಿ ನೋಡ್ಕೊಂಡು ಹೋಗೋಣ. ಅಪ್ಪಳ ಹಾಕಿದಾಗ ಕೊಟ್ಟಿರ್ತಕ್ಕಂಥ ಮಾರ್ಗ ಯಾರು ಕರ್ಕೊಂಡ್ರಿ ಯಾರಾದರೂ ನಾವು ಸತ್ಯ ಇದೇ ರೀತಿ ಈ ಅಪ್ಪಳ ಹಾಕಿ ಪ್ರತಿ ವರ್ಷ ಯಥಾ ಪ್ರಕಾರ ಯಾವ ಕಾರ್ಯಕ್ರಮ ವರ್ಷನಾಗ 5 ತಿಂಗಳ ನಡೀತದಲ್ಲ ಆ ಕಾರ್ಯಕ್ರಮ ಯಾವ ರೀತಿ ನಡೆಸ್ಕೊಂಡು ಬಿಡಾಕ್ ಹೋಗ್ಬೇಡಿ. ಅಪ್ಪಳ ಯಾವ ಟೈಮಿನಾಗ ಯಾವ ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ ಆ ಕಾರ್ಯಕ್ರಮ ಬಿಡಾಕ್ ಹೋಗ್ಬೇಡಿ. ಅವರು ಒಂದು ಹೆಚ್ಚಾರಿ ಆಗಿತ್ತು, ಒಂದು ಕಮ್ಮಿ ಆಗಿತ್ತು, ಎಲ್ಲ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಅಪ್ಪ ಭಾಳ ಕಷ್ಟಪಡ್ತಾರೆ. ಆ ಕಷ್ಟ ನಾವು ಒಂದು ಆ ಕಷ್ಟಕ್ಕೆ ಒಂದು ಗೌರವ ಪಡಿಸಿ ಒಂದು ಚೀಟಿ ತರಬೇಕಾಗಲ್ಲ. ಇನ್ನ ಮಕ್ಕಳು ಇನ್ನೂ ಭಾಳ ಬೆಳೆಸ್ಬೇಕು. ಇನ್ನ ಭಾಳ ಸಂತೋಷ ಆಗ್ಯಾರ. ನಮ್ಮ ಮಾತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಗೊತ್ತಾಗ ಏನಾದ್ರು ಬರುವ ಏನು ಅನುಭವ ಏನು ಸಂತೋಷ ಏನೇ ಅಪ್ಪ ಹಾಕಿರ್ತಕ್ಕಂಥ ಮಾತು ಯಾರು ಬಿಡಾಕ್ ಹೋಗ್ಬೇಡಿ. ಪ್ರತಿ ವರ್ಷ ಯಥಾಪಥ ಏನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ರು ಅಪ್ಪಗಳು ಮಾಡ್ಕೊಂಡು ಹೋಗ್ರಿ. ಅಪ್ಪಳ ಹಿಂದಾರ ಇಲ್ಲೇ ಹೋಗಿ ಅಪ್ಪಗಳು ಹಿಂದಾರ ಒಂದೆರಡು ಇಷ್ಟು ಹೇಳಿ ಅಪ್ಪನವರ ಕಾರ್ಯಕ್ರಮದಲ್ಲಿ ಮಾತು ವಿರಾಮ ಕೊಡ್ತೀನಿ. स्वामी I
ಏನಿಲ್ಲ ಗಾಡಿ ಗಾಡಿ ಬ್ರೇಕ್ ಈ ಸರಗ ಬ್ಯಾಟತನ ಬೇಡ ನಾವೆಲ್ಲ ಹಿಂದಾಗ ಬರ್ರಿ ಅರೆ ನೋಡ್ರಿ ಅಂದ್ರ ಮುಂದೆ ಪಲಾವು छोटी सड़क बाजूला ಮುಂದಾಕ್ರಂಗೆ ಮುಂದಾಕ್ರಿ ನಡ್ರ ಮುಂದೆ ನಡ್ರಿ ಸಂಗವ
ಹಾಂ ರೈಟ್ ಬರಮ್ಮ ನಾಥಾರೂಢರ ದಿವ್ಯಚರಣಾರವಿಂದಗಳಲ್ಲಿ ಪೊಡಮಟ್ಟು ಸಿದ್ಧಾರೂಢರ ನಾಮವನ್ನ ದಶದಿಕ್ಕುಗಳಿಗೆ ಹಬ್ಬಿಸಿರ್ತಕ್ಕಂಥ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜ್ಯಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮದ್ ಜಗದ್ಗುರು ಅಕ್ಕಲಕೋಟೆಯ ರೇವಣಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರವಿಂದಗಳಲ್ಲಿ ನನ್ನ ಕೋಟಿ ಕೋಟಿ ತ್ರಿದಂಡತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಕರಕಮಲ ಸಂಜಾತರಾಗಲ್ಪಟ್ಟಂಥ ಪರಮ ಪೂಜ್ಯ ರಾಮಲಿಂಗ ಅಪ್ಪಗಳವರ ದಿವ್ಯಚರಣಾರದಲ್ಲಿ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ದಯಾಸಾಗರರು ಶಾಂತ ಸ್ವರೂಪಿಗಳು ಭಕ್ತ ಪ್ರೇಮಿಗಳಾಗಿರ್ತಕ್ಕಂಥ ಪಾದಯಾತ್ರಾ ಮುಖಾಂತರವಾಗಿ ಭಕ್ತರ ಮನೆ ಮನದಲ್ಲಿ ಶಿವನ ಅಂಕೂರವನ್ನು ಬಿತ್ತಿರ್ತಕ್ಕಂಥ ಅಕ್ಕಲಕೋಟೆ ಒಡೆಯರಾಗಿರ್ತಕ್ಕಂಥ ಎನ್ನ ಆರಾಧ್ಯ ಗುರುವರ್ಯರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ
ಪರಮ ಪೂಜ್ಯ ಅಪ್ಪಾಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಕೂಡ ನನ್ನ ಕೋಟಿ ಕೋಟಿ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಗ್ರಾಮ ದೇವತೆಯಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯ ಚರಣಾರವಿಂದಲೂ ಕೂಡ ನಮಸ್ಕರಿಸುತ್ತಾ, ಮಠದ ಎಲ್ಲ ಟ್ರಸ್ಟ್ ಕಮಿಟಿಯವರಿಗೂ, ಹಿರಿಯರಿಗೂ, ಎಲ್ಲ ಶರಣಶರಣೀಯರಿಗೂ, ಮುದ್ದು ಬಾಲಕರಿಗೂ ನನ್ನ ಶರಣಾರ್ಥಿಗಳು. ಪ್ರತಿ ವರ್ಷದ ಪದ್ಧತಿಗೆ ಅನುಗುಣವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪುಣ್ಯಮಯ ಕಾರ್ಯಕ್ರಮ, ಕೊನೆಯದಾಗಿ ಸದ್ಗುರುನಾಥನ ಆಶೀರ್ವಚನ ಕಾರ್ಯಕ್ರಮ. ಯಾಕಂತ ಕೇಳಿದ್ರೆ, ಒಂದು ತಿಂಗಳ ಪರ್ಯಂತರವಾಗಿ ನೀವು ಭಜನೆ ಜಪ ಮಾಡ್ತಾ ಬಂದಿದ್ರಿ, ಅಭಿಷೇಕ ಮಾಡ್ತಾ ಬಂದಿದ್ರಿ. ಒಂದು ತಿಂಗಳ ತನಕ ನೋಟ್ ಪ್ರಿಂಟ್ ಮಾಡಿರಿ. ಆ ನೋಟ್ ಚಲಾವಣೆ ಆಗಬೇಕು ಅಂತಂದ್ರೆ ಅದರ ಮ್ಯಾಲೊಂದು ಗವರ್ನರ್ ಸಿಗ್ನೇಚರ್ ಇರ್ತೈತಿ. ಹಂಗೆ ನೀವು ಒಂದು ತಿಂಗಳ ತನಕ ಪೂಜಾ ಮಾಡಿರಿ, ಜಪ ಮಾಡಿರಿ, ಭಜನೆ ಮಾಡಿರಿ, ಅದ್ರದ್ದು ಫಲ ನಿಮಗೆ ಸಿಗಬೇಕು ಅಂತಂದ್ರೆ ಸದ್ಗುರುನಾಥ ಬಂದು ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಿದಾಗ ಮಾತ್ರ ಪೂರ್ಣ ಫಲ ಸಿಗ್ತೈತಿ. ಅದಕ್ಕಾಗಿಯೇ ಅಪ್ಪಾಜಿಯವರು ಕೊನೆಯದಾಗಿರ್ತಕ್ಕಂಥ ದಿವಸ, ಲಾಸ್ಟ್ ದಿವಸ ನಿಮ್ಮೆಲ್ಲರಿಗೆ ದರ್ಶನ ಕೊಡೋ ಸಲುವಾಗಿ ಬರ್ತಿದ್ರು ಗುರುಗಳು. ಮನುಷ್ಯನ ಜೀವನದೊಳಗೆ ಗುರುಗಳು ಬೇಕೇ ಬೇಕು. ಗುರು ಇರಲಾರ್ದೆ ಜಗತ್ತಿನೊಳಗೆ ಏನೂ ಇಲ್ಲ. ನಮ್ಮ ಜೀವನವನ್ನು ಧನ್ಯ ಆಗಬೇಕು ಅಂತಂದ್ರೆ ನಾವು ಗುರುಗಳನ್ನು ಮಾಡಿಕೊಳ್ಳೇಬೇಕು. ಗುರು ಇರಲಾರ್ದೆ ಏನಿಲ್ಲ. ಗುರು ಸರಿ ಯಾರ್ಯಾರಿಲ್ಲ. ಐತಲ್ಲ ಪದ್ಯ ಹಾಡ್ತಿರಲ್ಲ ನೀವು ಭಜನೆಯೊಳಗೆ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರಿ ಚೆಲ್ಲದ ಮುಕ್ತಿ. ಮುಕ್ತಿ ಕಣ್ಮುಂದೆ ಐತಿ, ಆದ್ರೆ ನಮ್ಮ ಕಣ್ಣಿಗೆ ಕಾಣುವಲ್ದು. ತೋರಿಸೋರು ಒಬ್ಬರು ಬೇಕಲ್ಲ, ಅವರೇ ಗುರುಗಳು. ಅದಕ್ಕೆ ಹೇಳಿದ್ರು, ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಗುರುವಿನಕ್ಕಿಂತಲೂ ಜಗತ್ತಿನೊಳಗೆ ದೊಡ್ಡವರು ಯಾರು ಇಲ್ಲ. ಬ್ರಹ್ಮ, ವಿಷ್ಣು, ಮಹೇಶ ಈ ಮೂರೂ ಮಂದಿಕ್ಕಿಂತಲೂ ಗುರುನೇ ಶ್ರೇಷ್ಠ. ಅದಕ್ಕೆ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಂ ಬ್ರಹ್ಮ. ಈ ಮೂರೂ ಮಂದಿಕ್ಕಿಂತಲೂ ಗುರುನೇ ದೊಡ್ಡವದಾನ. ಯಾಕೆ ದೊಡ್ಡವದಾನ ಅಂತ ಕೇಳಿದ್ರ, ಬ್ರಹ್ಮ, ವಿಷ್ಣು, ಮಹೇಶ ಇವ್ರ ಮೂರೂ ಮಂದಿಗೆ ಸೃಷ್ಟಿ ಸ್ಥಿತಿ ಲಯಗಳ ಅಷ್ಟೇ ಕಾರ್ಯ ಅದಾವ್ರಿಗೆ. ಗುರುಗಳಿಗೆ ಮೂರೂ ಕಾರ್ಯಗಳದಾವ. ತಮ್ಮ, ಇಷ್ಟು ದಿನ ಏನು ಪಾಪ ಮಾಡಿದಿ, ತಿಳಿದು ಮಾಡಿದೋ ತಿಳಿಲಾರ್ದೆ ಮಾಡಿದಿ, ಮತ್ತ ನೀ ಹಿಂಗೆ ಮಾಡ್ಕೊಂತ ಹೋದಿ ಅಂತಂದ್ರೆ ನರಕದೊಳಗೆ ಬೀಳ್ತೀಯಪ್ಪ. ಅದಕ್ಕೆ ಹಿಂಗೆ ಮಾಡ್ಕೊತ ಹೋಗ್ಬೇಡ. ಹಿಂದೆ ಮಾಡಿದ ತಪ್ಪೆಲ್ಲ ಕ್ಷಮಾ ಮಾಡ್ತೀನಿ, ಮುಂದೆ ಒಳ್ಳೆ ಮಾರ್ಗದೊಳಗೆ ನೀ ನಡಿ, ಜನ್ಮ ಧನ್ಯ ಆಗ್ತದ ಅಂತ ತಿಳಿಸಿ ಹೇಳೋರೆ ಸದ್ಗುರುನಾಥ. ಅದಕ್ಕಾಗಿ ನಮ್ಮ ಜೀವನದೊಳಗ ಗುರುಗಳು ಬೇಕೇ ಬೇಕು. ಅದಕ್ಕೆ ಹೇಳಿದ್ರಲ್ಲ, ಪಾನಿ ಛಾನ್ಕೆ ಪೀನಾ, ಗುರು ಪಹಚಾನ್ಕೆ ಕರ್ಲೇನ ಅಂತ. ನೀರ ಸೋಸಿ ಕುಡಿಬೇಕತ್ತ. ಗುರುಗಳು ಮಾಡ್ಕೋಬೇಕಾದ್ರೂ ಕೂಡ ಪಟಕ್ಕನೆ ಗುರುಗಳು ಮಾಡ್ಕೋಬ್ಯಾರ್ದು. ನೀವು ಹೆಣ್ಣ ಹೆಂಗೆ ಪಟಕ್ಕನೆ ಕೊಡ್ತೀರಿ, ನಾ ಮಾಡ್ಕೋತೀನಿ ರೀ ನಿಮ್ಮ ಮಗಳಿಗೆ ಅಂದ್ಕೊಳ್ಳಿ, ಮಾಡ್ಕೊಂಡೋಗಿ ಅಂತೀರನು. ಆ ಪಾರ್ ಚಂದ ಅದನೋ ಏನಿಲ್ಲೋ, ಅವ್ವ ಅಪ್ಪ ಹರಾರೋ ಏನಿಲ್ಲೋ, ದಂಧಿ ಚಂದ ಮಾಡ್ತದೋ ಏನಿಲ್ಲೋ, ಇವನಿಗೆ ಹೊಲ ಅದ ಇಲ್ಲೋ, ಮನಿ ಅದ ಇಲ್ಲೋ, ಇಟ್ಟೆಲ್ಲ ಚೌಕಸಿ ಮಾಡ್ತೀರಿಲ್ಲ. ನೀವು ಬರೇ ಒಂದು ಹೆಣ್ಣು ಕೊಡ್ಬೇಕಾದ್ರೆ ಇಟ್ಟು ಚೌಕಸಿ ಮಾಡ್ತೀರಿ, ಗುರುಗಳು ಮಾಡ್ಕೋಬೇಕಾದ್ರೆ ಯಾಕೆ ಚೌಕಸಿ ಮಾಡ್ಕೋಬೇಡ್ದು? ಅದಕ್ಕೆ ಹೇಳ್ಯಾರವರು, ಚೌಕಸಿ ಒಂದು ಸಲ ಅಲ್ಲ, 2 ಸಲ ಅಲ್ಲ, 1000 ಸಲ ವಿಚಾರ ಮಾಡಿ ನೀವು ಗುರುಗಳು ಮಾಡ್ಕೋರಿ ಅಂತ ಹೇಳ್ಯಾರ. ಯಾಕಂತ ಕೇಳಿದ್ರ, ಜ್ಞಾನಿ ಗುರುಗಳನ್ನ ನಾವು ಮಾಡ್ಕೊಂಡೆವು ಅಂತಂದ್ರ ನಾವು ಮುಕ್ತರಾಗ್ತೀವಿ. ಚಂದ ದಂಧೆ ಮಾಡೋನಿಗೆ ಗಂಡಗ್ ಮಾಡ್ಕೊಂಡ್ರಿ ಅಂತಂದ್ರ ನಿಮ್ ಬಾಳೆ ಸುಖದಿಂದ ಆಗ್ತದ. ಕುಡಿದು ರೋಡಿಗೆ ಬೀಳೋನಿಗೆ ಮಾಡ್ಕೊಂಡ್ರಿ ಅಂತಂದ್ರ ಅದು ಪರಿಸ್ಥಿತಿ ನಿಮ್ಗೆ ಅನುಭವ ಐತಿ. ಏನು ಉಪಯೋಗಿಲ್ಲ. ಅದಕ್ಕೆ ಜ್ಞಾನಿ ಗುರುಗಳನ್ನ ಮಾಡ್ಕೋಬೇಕು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳನ್ನ ಮಾಡ್ಕೋಬೇಕು. ಗುರುಗಳು ಅಂತಂದ್ರೆ ನೋಡ್ಲಿಕ್ಕೆ ಎಲ್ಲರೂ ಕಾವಿನೇ ಹಾಕೊಂಡಿರ್ತಾರ, ನೋಡಕ್ಕೆ ಎಲ್ಲರೂ ಚದರೇ ಇರ್ತಾರ, ಕೊಳ್ಳಾಗ ಧಮನ್ ರುದ್ರಾಕ್ಷಿನೇ ಹಾಕೊಂಡೇ ಇರ್ತಾರ, ದೊಡ್ಡ ಕಾರ್ನ್ಯಾಗೆ ತಿರುಗಾಡ್ತಾರ. ಅದನ್ನು ನೋಡ್ಬ್ಯಾಡ್ರಿ.
ಸ್ವಾಮಿ ಬಲ್ಯಾಕ ರೊಕ್ಕ ಅದ ಏನಿಲ್ಲ ನೋಡ್ಬ್ಯಾಡ್ರಿ, ಬಂಗಾರ ಅದ ಏನಿಲ್ಲ ನೋಡ್ಬ್ಯಾಡ್ರಿ, ಆಸ್ತಿ ಪಾಸ್ತಿ ಅದ ಏನಿಲ್ಲ ನೋಡ್ಬ್ಯಾಡ್ರಿ. ಮತ್ತು ಏನು ನೋಡ್ಬೇಕ್ರಿ ಅಂತಂದ್ರೆ ಗುರುಗಳು ಜ್ಞಾನಿ ಅದಾರ ಏನಿಲ್ಲ. ನೀವು ಜ್ಞಾನಿ ಗುರುಗಳು ಇದ್ರೆ ಮಾತ್ರ ಅವ ಕಾರ್ಗರಿ ಹಾಕಿರ್ಲಕ್ಕ, ಬೆಳಗರಿ ಹಾಕಿರ್ಲಕ್ಕ, ನೋಡಕ್ಕೆ ಯಾಕಾಡ್ರಿ ಅಂಕ ಡೊಂಕಾರಿ ಹಾಕಿರಲ್ಲಕ್ಕ, ಅವನಿಗೆ ಸಾಷ್ಟಾಂಗ ಹಾಕಿ ಅಂಥವ್ರನ್ನು ನೀವು ಗುರುಗಳು ಮಾಡ್ಕೊಂಡ್ರಿ ಅಂದ್ರೆ ನೀವು ಮುಕ್ತರಾಗ್ತೀರಿ, ಮುಕ್ತರಾಗ್ತೀರಿ. ಬರೇ ಮ್ಯಾಗ ನೋಡಿ ಸ್ವಾಮಿ ನೋಡಕ್ಕೆ ಚದರಹನ ಅಂಥೇಳಿ ಆ ಸ್ವಾಮಿ ಬಲ್ಯಾಕ ರೊಕ್ಕ ಬಕ್ಕೊಳ್ಳೋದ ಅಂತೇಳಿ ಹೋಗಿ ಸಾಷ್ಟಾಂಗ ಹಾಕಿ ದೀಕ್ಷಾ ತಗೊಂಡ್ರಿ ಅಂತಂದ್ರೆ ಅವನು ಹಾಳ ಬಾಯಾಗ ಬೀಳ್ತಾನ, ನೀವೂ ಹೋದವ್ರನು ಹಾಳ ಬಾಯಾಗ ಬೀಳ್ತೀರಿ, ಹಾಳ ಬಾಯಾಗ ಬೀಳ್ತೀರಿ. ಮತ್ತು ಹೆಂಗಿರ್ಬೇಕ್ರಿ ಗುರುಗಳಾದವ್ರು, ಹೆಂಗಾರ ಇರ್ತಾರೋರು ಅಂತಂದ್ರೆ ಜ್ಞಾನಿ ಇರ್ತಾನ, ಕರುಣಾವಂತ ಇರ್ತಾನ, ಕರುಣಾವಂತ ಇರ್ತಾನ. ನಿಮ್ಮ ಸ್ವರೂಪದಲ್ಲಿರ್ತಕ್ಕಂಥ, ನಿಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆಯುವಂತಹ ಶಕ್ತಿ ಉಳ್ಳವ ಇರಬೇಕು. ಅಂಥವನಿಗೆ ನೀವು ಗುರುಗಳು ಮಾಡ್ಕೋಬೇಕು. ಅದು ಇದನ್ನು ಬಿಟ್ಟು ಕೆಸಂದು ಸಿಕ್ಕೋರಿ ಗುರುಗಳು ಮಾಡ್ಕೊಂಡೇವಂತಂದ್ರೆ ಜನ್ಮ ವ್ಯರ್ಥ ಹಾಳಾಗ್ತವೆ. ಸಫೋರ್ಣೆಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಹೆಣ್ಣು ನೀವು ಯಾರಿಗೆ ಕೊಡ್ತೀರಿ? ನೀವು ಭಾಳ ಶಾಣ್ಯಾರು ಹುಷಾರು ಭೀ ಇದ್ದೀರಿ. ಹೆಣ್ಣು ಕೊಡೋರು ಯಾಕಂತ ಕೇಳಿದ್ರ ನೋಡಕ್ಕ ಹಳೆ ಬಿ ಚಂದ ಇರಬೇಕು, ಹೌದಾ? ರೊಕ್ಕನು ಬಕ್ಕುಳ ಗಳಿಸಿರ್ಬೇಕು, ಅಣ್ಣತಂಬ್ರಿ ಯಾರು ಇದ್ದಿರ್ಬ್ಯಾಡ್ದು, ಒಬ್ಬನೇ ಮಗ ಇದ್ದಿರ್ಬೇಕು. ನಾದಂದೇರಂತೂ ಮೊದಲೇ ಇರ್ಬೇಕಾ? ಬೇಡ ಬೇಡ, ನಾದಂದೇವ್ರಂತೂ ಪೈಲಾನೇ ಇರಬ್ಯಾಡ್ದು. ಅವ್ವ ಅಪ್ಪ ಮಾತ್ರ ಬಕ್ಕಳ ಜಲ್ಲಿ ಮುದುಕರು ಆಗಿರ್ಬೇಕು. ಯಾಕ್ರಿ? ಮತ್ತು ಮುದುಕ ಚಲೋ ಇದ್ರಪ್ಪ ಅಂದ್ರೆ ನಮ್ಮ ಮಗಳಿಗೆ ಕಾಡ್ತಾರ, ಜಲ್ಲಿ ಮದಿ ಆದ ವರ್ಷ 2 ವರ್ಷನಾಗ ಸಾಯಪ್ಲೆ ಇರಬೇಕು. ನನ್ನ ಮಗಳಿಗೆ ಯಾರು ಕಾಡೋರು ಇರಲ್ಲ. ಮತ್ತು ಮನ್ಯಾಗ ಬಂಗಾರ ಬೆಳ್ಳಿ ಇರಬ್ಯಾಡ್ದು, ಇರ್ಬೇಕು, ಬಂಗಾರ ಬೆಳ್ಳಿ ಇರಬೇಕು. ಹಾಗಿತ್ತು ಅಂದ್ರೆ ನೀವು ಮಗಳಿಗೆ ಕೊಡ್ತೀರಿ ಇಲ್ಲ? ಕೊಡ್ತೀರಿ, ನೀವು ಭಾಳ ಶಾಣೆ ಇರಿದ್ದೀರಿ. ಹಿಂಗ ಇದ್ರಿ ಒಬ್ಬವ ಅಂಥವ ಅಂತ ಕೇಳಿದ್ರೆ ಸೊಲಾಪುರ ಊರಿನ ಸಾವುಕಾರ, ಸೊಲಾಪುರ ಊರಿನ ಸಾವುಕಾರಿ. ಸೊಲಾಪುರ ಊರಾಗ ದೋಂಡಿ ಬಸ್ತಿ ಏರೋಣಸ್ತಿಯಾಗ ಮನಿ ಅಲ್ಲ, ಸೊಲಾಪುರ ಊರ್ದ ಸಾವುಕಾರ. ಅಂದ್ರೆ ಸೊಲಾಪುರ ಊರೇ ಒಂದು ವಾರದ ಮಲ್ಲಪ್ಪ ಇದ್ದಂಗ. ಅವನಿಗೊಬ್ಬ ಮಗ ಹುಟ್ಟಿದ್ದ, ಅವನಿಗೆ ಮಗ ಹುಟ್ಟಿದ್ದ. ಮತ್ತು ಹೆಣ್ಣು ನೋಡಕ್ಕೆ ಚಾಲೂ ಮಾಡಿದ್ರು. ಗುಲ್ಬರ್ಗ ಊರದ ಸಾವುಕಾರ ಒಬ್ಬ, ಅವನ ಬಲ್ಲಿ ಯಾಕೆ ಹುಡುಗಿತ್ತು, ಅವನ ಮಗಳಿತ್ತು. ಸೊಲಾಪುರ ಊರಿಗೆ ಕುಡಿಬೇಕಂದ. ಅದಕ್ಕೆ ಅವ ಅಂದ ಬಂದ್ರು ನೋಡಕ್ಕೆ, ಮನಿ ನೋಡಕ್ಕೆ ಬಂದು ಕೊಡ್ಲೇನೆ, ಎಲ್ರಿ ಸೊಲಾಪುರದಾಗ ಬಂದೆ ಅಂದ್ರೆ ಎಲ್ಲದ ನಿಮ್ಮ ಮನಿ ಅಂತ ಕೇಳಿದ್ರು. ನೋಡ್ರಿ ನೀವು ಕಲಬುರಗಿಯಿಂದ ಬಿಟ್ರಲ್ಲೋ, ಕಲಬುರಗಿ, ಪಾಟ್ನಾ, ಕಡಗಂಚಿ, ಆಳಂದ, ಅಕ್ಕಲ್ಕೋಟ, ಒಳಸಂಗ ಬಂದ್ರಲ್ಲ, ಒಳಸಂಗ ಹಿಡ್ಕೊಂಡು ಎಡಕ ಬಾಲಕ ಏನು ಹೊಲ ಕಾಣಿಸ್ತಾವ ನೋಡ್ರಿ, ಆ ಓಸು ನಮ್ಮನೆ. ವಾ, ಒಳಸಂಗ ಹಿಡ್ಕೊಂಡು ಸೊಲಾಪುರ ಊರ್ ತನಕ ಅವ್ರನ್ನೇ ಹೊಲ ಅಂದ್ರಿ ಎಷ್ಟು ಸಾವುಕಾರ ಇದ್ದಿರ್ಬೇಕ್ರಿ. ಭಾಳ ಚಲೋ ಆಯ್ತು, ಬರ್ತೇವ್ರಿ ನಿಮ್ಮ ಮನೆ ನೋಡಕ್ಕ ಅಂದ್ರು. ಆ ಒಂದು ಪದ್ಧತಿ ಉಲ್ಟಾ ಇತ್ರಿ. ಹುಡುಗಿ ಎಲ್ಲಿ ಇರ್ತಾಳ ಅಲ್ಲಿ ಹೆಣ್ಣು ನೋಡಕ್ ಹೋಗ್ತೀರಿ ಇಲ್ಲಿ ನೀವು? ಏನು ಪೈಲ ಪಾರಗ್ ನೋಡಕ್ ಹೋಗ್ತೀರಿ? ನಮ್ಮ ಕಡೆ ಸೊಲಾಪುರ ಊರ್ ಸೈಡ್ ಪಾರಾಪೋರಿ ಅಂತಾರ, ಹುಡುಗ ಕರ್ನಾಟಕ ಸೈಡ್ದೊಳಗೆ ಹುಡುಗ ಹುಡುಗಿ ಅಂತಾರ. ಹುಡುಗಿ ಎಲ್ಲಿ ಇರ್ತಾಳ ಅಲ್ಲಿ ಗಂಡಿನವ್ರು ನೋಡಕ್ಕೆ ಬರ್ತಾರ. ಅವನ ಪದ್ಧತಿ ಹಂಗಿಲ್ಲ. ನನ್ನ ಮಗಳು ಅವ್ರ ಮನ್ಯಾಗ ಸುಖದಿಂದ ಇರ್ತಾಳೆ ಇಲ್ಲ, ಅವ್ರ ಮನೆ ನೋಡಕ್ಕೆ ಇವನೇ ಹೋಗವ. ಹಂಗಂದೆ ಬರ್ರಿ ಅಂದ್ರು. ಬಂದ್ರು, ಹೇಳ್ತೀನಿ ರೀ. ಮತ್ತು ಸೊಲಾಪುರ ಊರಾಗ ಬಂದ ಕೂಡ ನಿಮ್ಮ ಮನೆ ಎಲ್ಲದ ರೀ? ಅಟ್ಯಾಕ್ ಚಿಂತೆ ಮಾಡ್ತೀರಿ? ಸೊಲಾಪುರ ಊರ್ ನೀರಿನ ಟಾಕಿ ಹತ್ತು ಅಂದ್ರೆ ಅಲ್ಲಿದು ನಿಂತು ನೋಡಿದ್ರಿ ಅಂದ್ರೆ ಯಾವಾದ ದಾಂಡಿಗೆ ಎತ್ತರ ಮನಿ ಅದ ನೋಡ್ರಿ, ಅದೇ ನಮ್ಮ ಮನಿ. ಹಿಂಗಂದ್ರೆ ಆಯ್ತು ರೀ ಅಂತ ಅವರು ದೊಡ್ಡ ಸಾವುಕಾರ ಒಂದು 100 ಕ್ರೋಸರ್ ತೊಗೊಂಡು ಬಂದ ಬಳಕ ಹೇಳ್ತೀನಿ ರೀ, ದಾಂಡಿಗೆ ದನ್ನದಾರ ಮನಿಯ ಎಲ್ಲ ಮನ್ಯಾಗೆಲ್ಲ ಸೋಫಾ ಸೆಟ್ಗಳು ಹಾಕಿದ್ರು. ಸೋಫಾ ಸೆಟ್ಗಳು ಎದ್ರದಂತ ತಿಳ್ಕೊಂಡ್ರಿ ನೀವು? ಕಟ್ಗಿದು ಅಂತ ತಿಳ್ಕೊಂಡ್ರಿನ? ಕಟ್ಗಿದು ಅರ್ಬಿದು ಸೋಫಾ ಸೆಟ್ ಅಲ್ಲ, ಬೆಳ್ಳಿ ಸೋಫಾ ಸೆಟ್. ಕಂಬಿ ಇತ್ತಂದ್ರೆ ಒಂದೊಂದು ಕಾಲು ಮಾರ್ಕೊಂಡು ತಿನ್ನೋದು. ಬೆಳ್ಳಿ ಸೋಫಾ ಸೆಟ್ ಹಾಕಿದ್ರಿ, ಅಲ್ಲ ಬೆಳ್ಳಿ ಸೋಫಾ ಸೆಟ್ ಹಾಕಿದ್ರು. ಬೀಗರು ಬಂದಾರ ಅಂತ ಕಾಲಿಗೆ ನೀರು ಕೊಡ್ರದು, ಬೆಳ್ಳಿ ಚರಿಗ್ಯಾಗ ಕಾಲು ತೊಳ್ಕೊಕ್ ನೀರು ಕೊಟ್ರು. ಇವ್ರ ಮನ್ಯಾಗ ಬೆಳ್ಳಿ ಚರಿಗೆ ಅವಲ್ರಪ್ಪ, ಕಾಲು ತೊಳ್ಕೊಕ್ ನೀರು. ಇನ್ನು ಮನ್ಯಾಗ ಏನಿರ್ಬೇಕು, ಒಬ್ಬೊಬ್ಬರ ಮನ್ಯಾಗ ಪ್ಲಾಸ್ಟಿಕ್ ಚರಿಗೆ ಇರಲ್ಲ.
ಇವ್ರ ಮನ್ಯಾಗಾರ ಬೆಳ್ಳಿ ಚರಿಗೆ ಅಂದ್ರೆ ಬೊಕ್ಕಳೆ ಸಾವುಕಾರರ ಅಂದ್ರು ತಿಳ್ಕೊಂಡ್ರು. ಮನ್ಯಾಗ ಎಲ್ಲರೂ ಕುಂತರು ಬೆಳ್ಳಿ ಸೋಫಾ ಸೆಟ್ ಮ್ಯಾಲ. ಆಮೇಲೆ ಏನದ ಬಂಗಾರ ತಾಟ್ನ್ಯಾಗ ಬಂಗಾರ ಚಮಚ ಇಟ್ಕೊಂಡು ಉಪ್ಪಿಟ್ಟು ತಗೊಂಡು ಬಂದ್ರು. ಮತ್ತು ಉಪ್ಪಿಟ್ಟು ಬಂಗಾರದಂತ ತಿಳ್ಕೊಂಡ್ರಿ. ಬಂಗಾರ ಉಪ್ಪಿಟ್ಟು ತಿರ್ಲಕ್ಕೆ ಬರಲ್ಲ, ರವದ ಉಪ್ಪಿಟ್ಟೆ ತಿರ್ಲಕ್ಕೆ ಬರ್ತದ. ಅದರಾಗ ಉಪ್ಪಿಟ್ಟು ತಂದ್ರು, ಎಲ್ಲರಿಗೆ ಕೊಟ್ರು. ಎಲ್ಲರೂ ಉಪ್ಪಿಟ್ಟು ತಿಂದ್ರು. ಬಂಗಾರ ಗ್ಲಾಸ್ನ್ಯಾಗ ಕುಡ್ಲಿಕ್ಕೆ ನೀರು ಕೊಟ್ರು. ಬಂಗಾರ ಗ್ಲಾಸ್ನ್ಯಾಗ ಚಹಾ ತಂದು ಕೊಟ್ರು. ಎಲ್ಲ ಮಂದಿ ಎಲ್ಲ ಅಲ್ಲುಗತ್ತರು. ನೀ ಏನು ಸಾವುಕಾರ ಇದೆಯೋ, ನಿಂದು 100 ಪಟ್ಟು ಸಾವುಕಾರ ಬಿಡು. ಇವರು ಅವ್ರ ಮನ್ಯಾಗ ನೋಡ್ದಿಲ್ಲ, ಬೆಳ್ಳಿ ಸೋಫಾ ಸೆಟ್ ಅದಾವ, ಬಂಗಾರ ಗಂಗಾಳದಾಗ ಉಂತಾರ ಅವರು, ಬಂಗಾಳ ಗ್ಲಾಸ್ನ್ಯಾಗ ಚಹಾ ಕುಡಿತಾರ ಅವರು. ನೀ ಅದ್ರ ಸಾವುಕಾರ, ಕಣ್ಣು ಮುಚ್ಚಿ ಕುಡು ನೀ ಅಂದ್ರು. ಆಯ್ತಪ್ಪ ಯಾಕಾಗಲಿ ಕುಡಾರಿ. ಮತ್ತು ಅವ್ರಿಗೆ ಮಾತಾಡಾರೇ ಅಂತ ಮುದುಕಿ ಇಬ್ರು ಬಂದ್ರಿ ಕೈಯಾಗ ಕಟ್ಟಿಗೆ ಹಿಡ್ಕೊಂಡು. ವಯಸ್ಸಾಗಿತ್ತು ಮುದುಕೋಗಿ 2 ಪಟ್ಟು ಆದ್ರೊಳಗೆ ಮಕ್ಕಳಾಗಿದ್ದು. 2 ಪಟ್ಟು ಆದ್ರೆ ಗೊತ್ತದಿಲ್ರಿ, 12 ವರ್ಷಕ್ಕೆ 1 ಪಟ್ಟು ಅಂತಾರೆ. 2 ಪಟ್ಟು ಅಂದ್ರೆ 24 ವರ್ಷ ಆಯ್ತು. ಇವ 25 ವರ್ಷಕ್ಕೆ ಮದುವೆ ಮಾಡ್ಕೊಂಡ್ರಿ. ಮುಂದೆ 25 ವರ್ಷಕ್ಕೆ ಇವ ಹುಟ್ಟದ 50 ಆಯ್ತು. ಮುಂದೆ ಇವನಿಗೆ 25 ಆಗಡಿಗೆ 75 ಆದ್ವು. ಇದಕ್ಕೆ ಮತ್ತೇನು 2 ಬಂದು ಕೂತು ಮುದುಕಿ ನೋಡಿದ್ರು. ಮುತ್ಯ ಹೇಳಗತ್ತ, ನೋಡ್ರಿ ನಂಗೆ ಮದುವೆ ಆದ ಬಳಕರೆ 24 ವರ್ಷದ ಮ್ಯಾಲ ಮಗ ಹುಟ್ಟ್ಯಾನ. ಒಬ್ಬನೇ ಮಗ, ಅಣ್ಣಿಲ್ಲ ತಮ್ಮಿಲ್ಲ, ಹೆಣ್ಮಕ್ಳಂತೂ ಮೊದಲೇ ಇಲ್ಲ. ಇರ್ಲಿಕ್ಕೆ ಒಬ್ಬನೇ ಮಗ ಹನ. ಭಾಳ ಚಲೋ ಆಯ್ತು. ಬ್ಯಾಂಕ್ನಾಗ 1,000 ಕೋಟಿ ರೂಪಾಯಿ ಅದಾವ. ಮನ್ಯಾಗೆಲ್ಲ ಒಳಗಿನ ಇವೆಲ್ಲ ಬೆಳ್ಳಿ ಸೋಫಾ ಸೆಟ್ ಒಳಗೆ ನಾವು ಮನ್ಕೊಳ್ಳೋ ಬಂಗಾರ ಪಲಂಗ ಅದ. ಭಾರಿ ಆಯ್ತು. ಹೊಲ ಅಂತೂ ನೀವು ನೋಡ್ಕೊಂಡೇ ಬಂದಿರಿ. ಭಾಳ ಚಲೋ ಆಯ್ತು. ಅವ್ರಂದ್ರು, ಅಲ್ರಿ ಎಲ್ಲ ಬಂಗಾರ ರೊಕ್ಕ ಆಸ್ತಿ ಪಾಸ್ತಿ ಮುದುಕಿ ಸಾಯೋದು ಎಲ್ಲ ಪಸಂದ್ ಬತ್ತು, ಮಾಡ್ಕೊಳ ಪಾರ್ ಬೇಕಲ್ಲ. ಯಾರಿಗೆ ಮಾಡ್ಕೊಳ್ಳೋದು? ಮದಿ ಮಾಡ್ಕೊಳ್ಳೋವರೇ ಬೇಕಿಲ್ಲ. ಅವೇನು ಕುಂಠನೋ ಕೂಳನೋ ಖರ್ಘನೋ ಏನು ಅಷ್ಟ ವಕ್ರಪ್ಲೆ ಹನೋ ಮಾಡ್ಕೊಳ್ಳೋ ಪಾರ್ ಹೆಂಗನ? ಇಲ್ಲ, ಮಸ್ತ್ ಚದುರ್ಹನ, ಬಂಗಾರ ಬಣ್ಣ ಉಳ್ಳವ ಹನ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲ್ತಾನ. ಭಾಳ ಚಲೋ ಆಯ್ತು, ಪಾರಕ್ಕೆ ಕರೆಸ್ರಿ ಅಂದ್ರು. ಅಂದ ಕೂಡಲೇನ ಅಪ್ಪ ಇದ್ದಾವ, ರಾಜ್ಕುಮಾರ ಅಂತಂದ ಅನ್ಕೋತ ಬರ್ತದ ಹೊರಗ. ಗೊತ್ತಾಗಿರ್ಬೇಕು ನಿಮಗ. ಅದು ಎಲ್ಲವನ್ನ ಕೊಡ ಇಟ್ಕೊಂಡು ತಿರುಗಾಡ್ತಾವಲ್ಲ, ಅದರ ಕಂಪ್ನಿದಿತ್ತು ಅದು. ಕೊಡ್ತೀರಿ ನೀವು ಹೆಣ್ಣ? ಜೋಗಮ್ಮ ಕೊಡ್ತೀರಿ ಹೆಣ್ಣ? ಯಾಕ ರೊಕ್ಕ ಕಮ್ಮದ, ಏನು ಗಾಡಿ ಗೋಡ ಕಮ್ಮದ, ಬಂಗಾರ ಬೆಳ್ಳಿ ಕಮ್ಮದ, ಏನು ಆಸ್ತಿ ಪಾಸ್ತಿ ಕಮ್ಮದ? ಕೊಡ್ರಿ ಹೆಣ್ಣ. ನೋಡ್ರಿ ಸ್ವಾಮಿ, ಏನಾಕಿರಲ್ಲ ಖರೆ ಇವನಿಗೆ ತಂದೆ ಆಗುವಂತ ಅರ್ಹತೆ ಇಲ್ಲ ಅಂದ್ರೆ ನಾವು ಅವನಿಗೆ ಹೆಣ್ಣು ಕೊಡಲ್ಲ ಅಂತ ನೀವು ಹೆಂಗೆ ಅಂತೀರಿ? ಹಂಗ ಸ್ವಾಮಿ ನೋಡಕ್ಕೆ ಚದರನ ರೊಕ್ಕ ರೂಪಾಯಿ ಬಕ್ಕೊಳ್ಳದ, ಬಂಗಾರ ಬೆಳ್ಳಿ ಆಸ್ತಿ ಪಾಸ್ತಿ ಹೆಚ್ಚಿಗದ, ಸಾಕಷ್ಟು ಮಠಗಳದಾವ. ಖರೆ ಶಿಷ್ಯನ ಅಂತಃಕರಣದಲ್ಲಿರ್ತಕ್ಕಂಥ ಅಜ್ಞಾನ ಕಳೆಯುವಂಥ ಶಕ್ತಿ ಗುರುವಿಗಿದ್ದಿದ್ದಿಲ್ಲ ಅಂತಂದ್ರೆ ಷಂಡ ಪುರುಷನ ಸಮಾನ. ಅದಕ್ಕೆ ನಾವು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳನ್ನೇ ನಾವು ಮಾಡ್ಕೋಬೇಕು. ಜಗದ ನಿಮಿತ್ತಿಗೆ ಮದುವೆ ಮಾಡ್ಕೊಂಡೋದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಗುರುಗಳನ್ನ ಬ್ರಹ್ಮನಿಷ್ಠ ಗುರುಗಳನ್ನ ಮಾಡ್ಕೊಂಡ್ವಿ. ಒಮ್ಮೆ ನಾವು ಗುರುಗಳು ಮಾಡ್ಕೊಂಡಿವಿ, ಒಮ್ಮೆ ನಾವು ಗುರುವಿನ ಪಾದಕ್ಕೆ ಬಿದ್ದೀವಿ, ಏನು ಯಾಕಾಗಲ್ಲ. ಸದ್ಗುರುನಾಥ ನೀನೇ ಗತೆ. ತಮ್ಮ ಇದು ಬಿಟ್ಟು ಹೋಗೋ, ತಮ್ಮ ಬಾರೋ ಬಾ, ತಮ್ಮ ಕುಂಡ್ರು ಅಂಥವ್ರು ಯಾರಿದ್ರು ಗೊತ್ತೇನ್ರಿ? ಕಬೀರದಾಸ ರಾಜ, ಬೀದರ್ದ ರಾಜ ಇದ್ದ. ಬೀದರ್ದ ರಾಜ ಸಿದ್ಧಾಡಪ್ಪನ ಸೇವಾ ಮಾಡಕ್ ಬಂದ ಕಬೀರದಾಸ. ಯಾವತ್ತು ನೋಡಿದಾಗ ಮೈ ಮೇಲೆ ಬಂಗಾರ ರೇಷ್ಮಿ ಬಾಟಿ ದೊಡ್ಡ ದೊಡ್ಡ ಕಾರ್ದಾಗ ತಿರುಗಾಡ್ತಿದ್ದ. ಎಲ್ಲ ಭಕ್ತರಂದ್ರು, ಏನ್ರಿ ಅಪ್ಪ ನೀವು ಯಾವತ್ತು ನೋಡಿದಾಗ ಲಂಗೋಟಿ ಮೇಲೆ ಕುಂಡಿರ್ತೀರಿ, ಅವ ನಿಮ್ಮ ಸೇವಾ ಮಾಡವ ಅಂತ ಎಷ್ಟು ಬಂಗಾರ ಉಟ್ಕೋತಾನ, ಎಂತಿಂತ ಭಾರಿ ಭಾರಿ ಬಟ್ಟೆ ಉಟ್ಕೋತಾನ, ಕಾರ್ ಗಾಡಿಯಾಗ ತಿರುಗಾಡ್ತಾನ, ನೀವು ತಿರುಗಾಡ್ಬೇಕಿಲ್ಲ. ನಂದು ಹಣಿ ಬರ್ದಾಗಿ ಲಂಗೋಟಿ ಬರ್ದದು, ಅವನ ಹಣಿ ಬರ್ದೊಳಗೆ ಅದೆಲ್ಲ ಬಂಗಾರ ಕಿರೀಟ ಅವೆಲ್ಲ ಬರ್ದವು ಅಂತಿದ್ರದ. ಹಂಗೆ ಆಗ್ತದ? ನೀವು ಅವನ ಶಿಷ್ಯ, ನಿಮ್ಮ ಶಿಷ್ಯ ಹನವ, ನೀವು ಹೇಳ್ರಿ ಅವನಿಗೆ ಹಿಂಗಿರ್ಬೇಡ, ಗುರುಗಳ ಬಲ್ಯಾಕೆ ಹಂಗಿರ್ಬೇಕು ಹಂಗಿರು ಅಂತ ಹೇಳ್ರಿ. ಅವನ ಹಣಿ ಬರ್ದಾಗ ಅದಾರು. ಇಲ್ಲ ನೀವು ಹೇಳಿದ್ರೆ ಯಾಕೆ ಆಗಂಗಿಲ್ಲ ಅಂತ. ಆಯ್ತಪ್ಪ ನಿಮ್ಮ ಇಚ್ಛಾ ಹೆಂಗದ ಹಂಗ ಅಂದ್ರತ. ಕಬೀರ ಅಂತಂದ್ರಂತ. ಈಗ ನಾವು ಯಾರಿಗನ ಕರೆದ್ರೆ ಶಂಕರ ಎಲ್ಲಿದ್ಯೋ, ಬಂದ್ರಿಯಪ್ಪ 4 ಸಲ ಅಲ್ಲೇ ನಿಂತರ್ಲೇನೆ ಅಂತಾರೆ ವಿನಃ ಪಟಕ್ನೆ ಬರಂಗಿಲ್ಲ, ಜಲ್ಲಿ ಬರಂಗಿಲ್ಲ. ಸಿದ್ಧಾರ್ಡಪ್ಪ ಕಬೀರ ಅಂತ ಕರೆದ್ರು ಬಚ್ಚಲಾಗ ಮೈ ತಗೊಳ್ತಿದ್ದ ಕಬೀರ ಬತ್ತಲೆ ಆಗಿ.
ನೀರು ಹಾಕೋತಿದ್ದ ಹಂಗೆ ಓಡಿ ಬಂದ. ಬತ್ಲೇನೆ ಬಂದಲ್ಲೋ, ಮಂದಿ ಎಲ್ಲ ಇಲ್ಲಿ ಕುಂತಾರ. ಯಪ್ಪ ನೀ ಕರೆದಲ್ಲ, ಯಪ್ಪ ನೀ ಕರೆದಲ್ಲ, ಅದಕ್ಕೆ ನಾ ಬಂದೀನಿ. ಹಂಗಿರ್ಬೇಕು. ಗುರುಗಳ ಕರೆದ ಕೂಡಲೇ ತಕ್ಷಣ ಬರಬೇಕು. ಇವೆಲ್ಲ ಬಾರೋ ಶಂಕರ ಬಂದ್ರಿ ಅಪ್ಪ. ಗುರುಗಳು ಹೋಗಕ್ಕಿಂತ ಪೈಲೆ ಶಿಷ್ಯರಿಗೆ ಕಾಯ್ಬೇಕು ನಾವೇ ಗುರುಗಳೇ. ಬಾರೋ ಜಲ್ದಿ ಹೋಗೋದದ, ಬಂದ್ರಿ ಬಾರೋ ಜಲ್ದಿ ಹೋಗೋದ, ಬಂದ್ರಿ ಅನ್ಕೋತಾರ. ಅಲ್ಲಿಂದ ಗುರುಗಳು ಕಾಯ್ಬೇಕು ಶಿಷ್ಯರಿಗೆ. ಇಂಥ ಪರಿಸ್ಥಿತಿ ಅದ. ಹೋಗಿ ನನ್ನ ಮಡ್ದಾಗ ಇರಬೇಡಿ, ಹೋಗ್ರಿ ಹೊರಗ ಅಂತಂದ್ರು. ಆಯ್ತ್ರಿ ಅಪ್ಪ ಅಂದ್ರು. ಹಂಗ ದಿಗಂಬ್ರೆ ಹೊಂಟ್ರು. ಜನ ಎಲ್ಲ ನೋಡಿದ್ರು, ಕಬೀರದಾಸರ ರಾಜಾರ್ ಹೊಂಟಾರ, ದಿಗಂಬ್ರದಾರ. ಪೀತಾಂಬರ ಮಡಿ ತಂದು ಹಚ್ಚ್ರಿ. ಪೀತಾಂಬರ ಮಡಿ ತಂದು ಹಚ್ಚಿದ್ರು. ಕೊಳ್ಳಾಗ ಲಾಕಿಟ್ ಹಾಕಿದ್ರು, ಬಂಗಾರ ಕಿರೀಟ್ ಹಾಕಿದ್ರು. ಮತ್ತ ಆನಿ ಮ್ಯಾಲ ಕುಂತು ಮೆರವಣಿಗೆ ಮಾಡ್ಕೋತ ಸಿದ್ದಾಡಪ್ಪನ ಮಠಕ್ಕೆ ಬಂದ್ರು. ಸಿದ್ದಾಡಪ್ಪನವ್ರ ಕೈಲಾಸ ಮಂಟಪದೊಳಗೆ ಕುಂತಿದ್ರು. ಎಲ್ಲ ಭಕ್ತರೆಲ್ಲ ಮಠ ಬಿಟ್ಟು ಹೊರಗೆ ಹಾಕಂದಿದ್ರಲ್ಲ, ಅವರು ಎಲ್ಲ ಕುಂತಿದ್ರು. ನೋಡು ನಾ ಅಂದಿಲ್ಲ ಕಬೀರ್ ಅಂದ್ ರಾಜಭೋಗದರು. ನಾವನಿಗೆ ಉಟ್ಟು ಬಟ್ಟಿಯಕ ಬತ್ತಲೇನೆ ಹೊರಗೆ ನಾ ಕಳಿಸೀನಿ. ಮತ್ತ ಸಿರಿ ಸಂಪತ್ತಿನೊಳಗೆ ಮಠಕ್ಕೆ ಬಂದಿಲ್ಲ. ಅದಕ್ಕೆ ಅವನು ಹಣಿ ಬರದೊಳಗದರು ಅಂತ ಹೇಳಿದ್ರಂತ. ಅದಕ್ಕೆ ನಾವು ಗುರುಗಳು ಒಮ್ಮ ಮಾಡ್ಕೊಂಡೇವು ಅಂತಂದ್ರೆ ಯಾಕಾತ ಪ್ರಶ್ನೆ ಮಾಡಬಾರ್ದು. ನೀ ಕುಂಡ್ರಂದ್ರೆ ಕುಂಡ್ರಬೇಕು, ಏಳಂದ್ರೆ ಏಳಬೇಕು. ಮತ್ತು ಗುರುಗಳ ಮನಸ್ಸಿಗೆ ಒಮ್ಮ ನೋವಾಯಿತು, ಖಲಾಸ್ ಮುಗಿದೈತು. ಲಕ್ಷದಾಗ ತಗೋರಿ. ಸಿದ್ದಾಡಪ್ಪನವ್ರು ಇದ್ದ ಕಾಲಕ್ಕೆ ಸಿದ್ದಾಡಪ್ಪನವರು ಗುರುನಾಥಾರೂಢರಿಗೆ ಮರಿ ತಗೊಂಡ್ರು. ತಾವು ಜೀವಂತ ಇರುವಾಗ ಮರಿ ತಗೊಂಡ ಬಳಕ ಮುಂದೆ ಮೃತ್ಯು ಪತ್ರ ಬರೆದರು. ಏನು ಮೃತ್ಯು ಪತ್ರ ಬರೆದರು ಅಂತ ಕೇಳಿದ್ರ, ಗುರು ಶಿಷ್ಯರ ಪರಂಪರೆಗೆ ಅನುಗುಣವಾಗಿ ನನ್ನ ಚರಾಚರ ಆಸ್ತಿ ಏನದ ಗುರುನಾಥನಿಗೆ ಆಗಬೇಕು ಅಂತ ಮೃತ್ಯು ಪತ್ರ ಸಿದ್ದಾರೂಢಪ್ಪನವರು ಬರೆದರು. ಬರೆದ ಕೂಡ್ಲೇನೆ ಟ್ರಸ್ಟ್ ಕಮಿಟಿಯವರು ಸಿದ್ದಾರೂಢಪ್ಪನವರಿಗೆ ಒಂದು ಮಾತು ಕೇಳಿದ್ರು. ಯಪ್ಪ ಏನ್ರಿಪ್ಪ ಅಂದ್ರು. ಗುರುನಾಥ ಹುಚ್ಚದನ, ತಿಳುವಳಿಕೆ ಜ್ಞಾನ ಇಲ್ಲ, ನೀವು ಎಲ್ಲ ಆಸ್ತಿ ಅವನ ಹೆಸರಲ್ಲೇ ಆಗ್ಬೇಕಂತ ಬರೆದ್ರಿ. ಒಂದು ಮಾತು ನಮಗೆ ಟ್ರಸ್ಟಿಯವ್ರಿಗೆ ಕೇಳಬೇಕೇನಿಲ್ಲ ಅಂತ ಟ್ರಸ್ಟಿಯವರು ಸಿದ್ದಾರೂಢಪ್ಪನವ್ರಿಗೆ ಅಂದರು. ಸಿದ್ದಾರೂಢಪ್ಪನವ್ರದ್ದು ಆಯುಷ್ಯ ಎಷ್ಟಿತ್ತು ಅಂತ ಕೇಳಿದ್ರ 125 ವರ್ಷ ಇತ್ತು ಸಿದ್ದಾರೂಢಪ್ಪನ ಆಯುಷ್ಯ. ಅಷ್ಟು ವಯಸ್ಸಿದ್ದ ಬಳಕ ಸಿದ್ದಾರೂಢಪ್ಪನವ್ರಿಗೆ ಟ್ರಸ್ಟಿಯವ್ರಿಗೆ ಈ ಮಾತು ಅಂದಿದ್ದ ಕಾಲಕ್ಕೆ ಅದಕ್ಕೆ ಸಿದ್ದಾರೂಢಪ್ಪನವ್ರು ಅಂದರು, ನಾನು ಏನೇನು ಮಾಡೀನಿ, ಕೆರೆ ಕಟ್ಸೀನಿ, ಕೈಲಾಸ ಮಂಟಪ ಕಟ್ಸೀನಿ, ಎಲ್ಲ ಕಟ್ಟಿಸಿದ್ರು ಕೂಡ ನೀವು ಯಾಕೆ ಕಟ್ಟೀರಿ, ಇದ್ಯಾಕೆ ಮಾಡೀರಿ ಅಂತ ನೀವು ಕೇಳಲಿಲ್ಲ. ಇವತ್ತು ಯಾಕಂತ ಬಂದದ ಅಂತಂದ ಬಳಕ ಆಯ್ತಪ್ಪ ನಂದು ಅಂತ ಹೇಳಿದ್ರು. 125 ವರ್ಷ ಅವ್ರ ಆಯುಷ್ಯ ಇತ್ತು. 93ನೇ ವಯಸ್ಸಿಗೆ ಸಿದ್ದಾರೂಢಪ್ಪನವರು ಆಯ್ತಪ್ಪ ನಂದು ಅಂತಂದ್ರು. ಗುರುನಾಥ ಮಿರಾಜ್ಗಿದ್ರು. ನೋಡ್ರಿಪ್ಪ ಗುರುನಾಥಗಿಟ್ಟು ಕರ್ಕೊಂಡು ಬರ್ರಿ ಅಂತಂದ್ರು. ಎಲ್ಲರೂ ಹೋದ್ರ ಖರೆ, ಯಾರು ಹೋದ್ರು ಗುರುನಾಥಾರೂಢರು ಬರಲಿಲ್ಲ. ಗುರುನಾಥ ಭಾಳ ಹಠವಾದಿ ಅದನು, ಯಾರ ಮಾತು ಕೇಳಂಗಿಲ್ಲ. ಅಕ್ಕಲ್ಕೋಟ್ ಶರಣಪ್ಪ ಕಳಿಸಿದ್ರು ಬರ್ತಾನವ, ಯಾರು ಕಳಿಸಿದ್ರು ಬರಂಗಿಲ್ಲ ಅಂದ್ರಂತ. ಆವಾಗ ಅಕ್ಕಲ್ಕೋಟ್ ಶರಣರು ಬಂದರು. ಶರಣಪ್ಪ ಹೋಗು ಗುರುನಾಥ ಕರ್ಕೊಂಡು ಬಾರು, ನಿನ್ನ ಮಾತು ಮೀರಲ್ಲವ, ಯಾರು ಹೋದ್ರೂ ಬರಂಗಿಲ್ಲ, ನೀ ಹೋದಂದ್ರೆ ಬರ್ತಾರ, ಹೋಗಿ ಕರ್ಕೊಂಡು ಬಾ ಅಂತ ಹೋದ ಕೂಡ್ಲೇನೆ ಗುರುನಾಥಾರರು ಮಿರಜದೊಳಗೆ ಅಭ್ಯಾಸಕ್ಕಿದ್ರು. ಶರಣರು ಹೋಗಿ ಗುರುನಾಥಾರವ್ರಿಗೆ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ. ಅಜ್ಜ ಹಿಂಗ್ಯಾಕೆ ಮಾಡ್ತಿ, ಏಳು ಅಂದ್ರಂತ ಗುರುನಾಥಾರರು. ಇಲ್ಲ, ನನ್ನ ಮಾತು ಹೇಳಿದ್ ಕೇಳ್ತೀನಂದ್ರೆ, ನನ್ನ ಮಾತು ನಡೆಸ್ಕೊಡ್ತೀನಂದ್ರೆ ನಾ ಹೇಳ್ತೀನಿ, ಯಾಕಾಗಲಿ ಹೇಳಜ್ಜ ಅಂದ್ರಂತ. ಎದ್ರು. ಅಪ್ಪ ಕರ್ಲಿಗತ್ತನ ಬರಬೇಕು, ಸಿದ್ದಾರೂಢರು ಕರ್ಲಿಗತ್ತಾರ ಬರಬೇಕು ಅಂದ್ರಂತ. ಆಯ್ತು ಬರ್ತೀನಿ ಅಂದ್ರ. ಗುರುನಾಥಾರರು ಕರ್ಕೊಂಡು ಬಂದರು. ತಮ್ಮ ಪೂಜಾ ಮಂದಿರದೊಳಗೆ ಕರ್ಕೊಂಡು ಹೋಗಿ ಅವಾಗೇನದ ಗುರುನಾಥನ ಕರೆಸಿ ತಮ್ಮ ಅಮೃತ ಹಸ್ತದಿಂದ ಪೂರ್ಣ ಶಕ್ತಿಯನ್ನು ಗುರುನಾಥನಿಗೆ ಕೊಟ್ಟರು. ನೋಡು ಗುರುನಾಥ, ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಜನರು ಕೂಡ ಸ್ವಾರ್ಥಿ ಅದಾರ, ಯಾರನ್ನು ಕೂಡ ನಂಬಬೇಡ. ಸಂಸಾರಿ ಇವರೆಲ್ಲ ಜನರದಾರಲ್ಲ ಕೆಟ್ಟ ಸ್ವಾರ್ಥಿ ಅದಾರ, ನಿಸ್ವಾರ್ಥಿ ಇಲ್ಲ. ಯಾರಿಗೂ ನಂಬಬೇಡ. ನಂಬದಿ ಅಂದ್ರೆ ಯಾರಿಗೆ ನಂಬು ಅಂತಂದ್ರೆ ಸುಟ್ಟು ಬೂದಿಗೆ ನಂಬು ಅಂತಂದ್ರೆ ಏನು, ನಾವು ಹೇಳ್ದಂಗೆ ಯಾರು ಕೇಳ್ತಾರೆ ಆ ಶಿಷ್ಯಗೆ ಎಂದು ಕೈ ಬಿಡಬೇಡ ಅಂತ ಅರ್ಥ ಅದ ಅದರಲ್ಲಿ. ಅದಕ್ಕೆ ನಾವು ಗುರುಗಳು ಏನು ಹೇಳ್ತಾರೆ ಅದನ್ನು ನಾವು ಕೇಳಿದೆವು ಅಂತಂದ್ರೆ ಗುರುನಾಥ ನಮ್ಮನ್ನು ಕೈ ಹಿಡಿತಾನ.
ಅದಕ್ಕೆ ಹೇಳಿದ್ರು, ಯಾರನ್ನು ನಂಬೇಡ, ನಾ ಮಾತಾಡಿ ಕೆಟ್ಟಿನಿ, ಜಗತ್ತಿನೊಳಗೆ ನೀನು ಮಾತಾಡಬೇಡ ಅಂತ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿ ಎಲ್ಲ ಭಕ್ತರು ಹ್ಯಾಂಗೆ ನಮ್ಮ ಅಪ್ಪವ್ರು ಹೋಗುವಾಗ ನೀವೆಲ್ಲ ನೆರೆದಿದ್ರಲ್ಲ, ಹಾಗೆಲ್ಲ ಭಕ್ತರು ನೆರೆದಿದ್ರು. ಎಲ್ಲರೂ ಅಳ್ಳಕ್ಕೆ ಚಾಲು ಮಾಡಿದ್ರು. ಯಪ್ಪ ನಮಗೆ ಬಿಟ್ಟು ಹೋಗ್ತೀರಿ, ನಾವು ಹ್ಯಾಂಗೆ ಬದುಕಬೇಕ್ರಿ, ನಮ್ಮ ಮುಂದಿನ ಜೀವನ ಹ್ಯಾಂಗ್ರಿ ಯಪ್ಪ, ನಮ್ಮ ಸುಖ ದುಃಖಗಳು ಯಾರು ಕೇಳೋರು ಅಂತ ಎಲ್ಲ ಭಕ್ತರು ಗೋಳಾಡ್ಕೊಂಡು ಅಳುವಂಥ ಸಂದರ್ಭದೊಳಗೆ ಸಿದ್ಧಾಡಪ್ಪ ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾನ ಅಂತ ಕೇಳಿದ್ರೆ, ನೋಡ್ರಿಪ್ಪ ಯಾರನ್ನು ಕೂಡ ಅಳಬ್ಯಾಡ್ರಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ, ನಾನು ಹೇಳಿರ್ತಕ್ಕಂಥ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾನು ನಿಮಗೇನು ಹೇಳೀನಿ, ಜ್ಞಾನೋಪದೇಶ ಮಾಡೀನಿ, ಅದನ್ನು ಮನವನ್ನು ಮಾಡ್ಕೋತ ಹೋಗ್ರಿ. ಯಾವಾಗ ಇಲ್ಲಿ ನಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತದ, ಆ ಮೂರ್ತಿಯೊಳಗೆ ನಾ ಪ್ರವೇಶ ಆಗ್ತೀನಿ, ನಾ ಎಲ್ಲಿ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಸಿದ್ಧಾರೂಢಪ್ಪ ಆ ಎಳಿಗೆ ಹೇಳ್ದಂತ. ಹೇಳ್ದ ಕೂಡಲೇನ ಭಕ್ತರಂದ್ರಂತ, ಯಪ್ಪ ಮೂರ್ತಿ ಸ್ಥಾಪನಾ ಆದ ಬಳಿಕ ನೀ ಬಂದಿದ್ರೊಳಗೆ ಪ್ರವೇಶ ಆಗಿದೆ ಅಂತ ನಾವು ಹ್ಯಾಂಗೆ ತಿಳ್ಕೊಳಾರಿ ಅಂತಂದ್ರಂತ. ಅದಕ್ಕೆ ಸಿದ್ಧಾರೂಢಪ್ಪನವ್ರು ಅಂದ್ರಂತ, ನೋಡ್ರಪ್ಪ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತು ಅಂತಂದ್ರೆ ಮೂರ್ತಿಗೆ ಬೆವರು ಬಿಡ್ತಾವ, ಬೆವರು ಬಿಡ್ತಾವ ಅಂದ್ರೆ ಕಟ್ನೀರು ಬಿಡ್ತಾವ. ಕಟ್ನೀರು ಬಂದು ಅಂತಂದ್ರೆ ಸಿದ್ಧಾರೂಢಪ್ಪ ಇದ್ರೊಳಗೆ ಬಂದು ಪ್ರವೇಶ ಆಗ್ಯಾನ ಅಂತ ತಿಳ್ಕೋರಿ ಅಂತ ಹೇಳಿದ್ರಂತ. ಆವಾಗ ಸಿದ್ಧಾರೂಢಪ್ಪನವರು ಜೀವಂತಿರುವಾಗಲೇ ತಮ್ಮ ಮೂರ್ತಿ ಮಾಡಿಸಿದ್ರು. ಪಂಢರಪುರದ ಕಲ್ಲು ತಂದಿದ್ರು ಮೂರ್ತಿ ಮಾಡೋ ಸಲುವಾಗಿ. ಸಿದ್ಧಾರೂಢಪ್ಪನವ್ರು ಅಂದ್ರು, ಇದು ಕಲ್ಲು ಚಲೋ ಇಲ್ಲೋ, ಬ್ಯಾಡಿದ ಕಲ್ಲ ಅಂದ್ರಂತ. ಯಪ್ಪ ಬೆಳ್ಳಗೆ ಭಾಳ ಚಂದದ ಇದು ಕಲ್ಲ, ಈ ಕಲ್ಲಿನಕ್ಕಿಂತಲೂ ಮತ್ತೊಂದು ಕಲ್ಲು ಇಲ್ಲ, ಇದು ಭಾಳ ಚಲೋ ಕಲ್ಲದ ಅಂತ ಹೇಳ್ಯಾರ, ಅದಕ್ಕೆ ತಂದಿದ್ದೇವ್ರಿಯಪ್ಪ ಬೆಳ್ಳಗೆ ಬೊಕ್ಕೊಳ್ಳದ ಅಂತ ಹೇಳಿದ್ರಂತ ಭಕ್ತರು. ಇದು ಕಲ್ಲು ಚಂದಿಲ್ಲ, ಇದು ಬ್ಯಾಡ ಅಂದ್ರಂತ. ಬ್ಯಾಡ ಅಂದ್ರೂ ಕೂಡ ಮಾಡಕ್ಕೆ ಹಾಕಿದ್ರು, ಅದು ಕಲ್ಲು ಒಡೆದು ತುಕಡಿ ಆಯ್ತು, ಮೂರ್ತಿ ಆಗಲಿಲ್ಲ. ಯಪ್ಪ ಅದು ಮೂರ್ತಿ ಆಗಲಿ, ನಾ ಹೇಳಿಲ್ಲೇನೋ ಬ್ಯಾಡ ಅಂತ ಹೇಳಿ ನಿಲ್ಲ, ಇದು ಕಲ್ಲು ಆಗಂಗಿಲ್ಲ ಅಂತ. ಮತ್ತೆ ಎಲ್ಲಿ ತರಂಬ್ರಿ ಅಪ್ಪ, ಹೋಗಿ ಜೈಪುರಕ್ಕೆ ತೊಗೊಂಡು ಬರ್ರಿ ಅಂದ್ರ. ಸ್ವತಃ ಜೈಪುರಕ್ಕೆ ಹೋಗಿ ಅಲ್ಲಿಂದ ಕಲ್ಲು ತೊಗೊಂಡು ಬಂದರು. ಆ ಕಲ್ಲಿನೊಳಗೆ 2 ಕಲ್ಲು ಅದು. 2 ಕಲ್ಲಿನೊಳಗ ಒಂದು ಶಿರಡಿ ಸಾಯಿಬಾಬಾನ ಮೂರ್ತಿ ಆಯಿತು, ಒಂದು ಕಲ್ಲ ಹುಬ್ಬಳ್ಳಿ ಸಿದ್ಧಾರೂಢಪ್ಪನ ಮೂರ್ತಿ ಆಯಿತು. ಮೂರ್ತಿ ಕಟಿಯುವಾಗ ಕಾಳಪ್ಪಗೆ ಹೇಳ್ತಿದ್ರಂತ, ಮೂರ್ತಿ ಚಲೋ ಬರ್ಬೇಕು ನೋಡು, ನಾ ಹ್ಯಾಂಗೆ ಕೂತೀನಿ ಹಂಗೆ ಕಟಿ ನೋಡು ಅಂತಿದ್ರಂತ. ಸಿದ್ಧಾರೂಢಪ್ಪನವ್ರಿಗೆ ಎದುರು ಕುಂಡ್ರಿಸ್ಕೊಂಡು ಮೂರ್ತಿ ಮಾಡ್ತಿದ್ದತ್ತ. ಅಪ್ಪವ್ರು ಎಲ್ಲರೂ ಹೊರಗೆ ಹೋಗಿದ್ರು ಅಂತಂದ್ರೆ ಮೂರ್ತಿ ಮಾಡಕ್ಕೆ ಹೋದ್ರೆ ಮೂರ್ತಿನೇ ಮಾಡಕ್ಕೆ ಬರ್ತಿದ್ದಿಲ್ಲ ಅವನಿಗೆ, ಆ ಉಳಿನ ಕೈಯಾಗಿ ಹಿಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತ. ಮೂರ್ತಿಗೆ ಉಳಿ ಪೆಟ್ಟು ಹಾಕ್ಬೇಕಲ್ಲ, ಸಿದ್ಧಾರೂಢಪ್ಪ ಎದುರಿದ್ದ ಅಂತಂದ್ರೆ ಉಳಿ ಪೆಟ್ಟು ಹಾಕ್ಲಕ್ಕೆ ಬರ್ತಿತ್ತ. ಸಿದ್ಧಾರೂಢಪ್ಪ ಊರಿಗೆ ಹೋಗ್ಯಾರ, ನಾವು ಕೆಲಸ ಚಾಲು ಮಾಡಾರಿ ಅಂತ ಕೆಲಸ ಮಾಡೋಕೆ ಹೋದ್ರೆ ಉಳಿ ಕೈಯಾಗಿ ಹಿಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತ. ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಮೂರ್ತಿ ಎಲ್ಲ ತಯಾರಾಯಿತು. ತಯಾರಾದ ಕೂಡಲೇ ಆವಾಗ ಮೂರ್ತಿ ಮಾಡುವಾಗ ಹುಬ್ಬಿನ ಮ್ಯಾಲ ಒಂದು ಕರ್ರಗೆ ಚಿಕ್ಕಿ ಬಂತತ್ತ. ಕರ್ರಗೆ ಚಿಕ್ಕಿ ಬಂದ ಕೂಡಲೇ ಆಯ್ತು ರೀ ಅಪ್ಪ, ಏನಿಲ್ಲ ಇದು ಹುಬ್ಬಿನ ಮ್ಯಾಗಿಂದ ಒಂದು ಚಿಕ್ಕಿ ತೆಗೆದ್ರೆ ಆಯ್ತು ರೀ ಅಪ್ಪ ಅಂತಂದನತ್ತ. ಅದು ಇವತ್ತು ಹುಬ್ಬಿನ ಮ್ಯಾಗಿನ ಚಿಕ್ಕಿ ತೆಗಿತಿದ್ದ, ಮಧ್ಯ ಮತ್ತೆ ಚಿಕ್ಕಿ ಇರ್ತಿತ್ತೆ. ಹಿಂಗ 1 ವರ್ಷ ಪರ್ಯಂತರ ಹೋಯ್ತತ್ತದು. ಯಪ್ಪ ಎಲ್ಲ ಆಗ್ಯದ, ಈ ಹುಬ್ಬಿನ ಮ್ಯಾಗಿಂದ ಕರಿ ಚಿಕ್ಕಿನೇ ಹೋಗಲಾಗ್ಯದ. ದಿನ ತೆಗಿತೀನಿ ದಿನ ಬೆಳೀತದೆ, ದಿನ ತೆಗಿತೀನಿ ದಿನ ಬೆಳೀತದೆ, ಇದು ಹ್ಯಾಂಗ ಅಂತಂದು. ಕಾಳ್ಯ ಯಾವ ಹುಬ್ಬಿನ ಮ್ಯಾಲ ಅದಾರೋ ಅಂದ್ರಂತ. ಯಾವ ಹುಬ್ಬಿನ ಮ್ಯಾಲ ಅಂದ್ರಿಯಪ್ಪ, ಬಲಕಿನ ಕಣ್ಣಿನ ಹುಬ್ಬಿನ ಮ್ಯಾಲೆ ಅದ ನೋಡ್ರಿ ಅಪ್ಪ. ಹಿಂಗ ಬಲಕಿನ ಕಣ್ಣಿಲ್ಲ, ಕಿಲ್ಲೆ ಇಲ್ಲ ಹಿಂಗಂದ್ರಂತ. ಅಂದ ಕೂಡ್ಲೇನೆ ಸಿದ್ಧಾರೂಢಪ್ಪ ಹಿಂಗ ಮಾಡಿ ಕಿತ್ತದ ಕೂಡ್ಲೇನೆ ಮೂರ್ತಿ ಮ್ಯಾಗಿಂದ ಕರ್ರನ್ ಚಿಕ್ಕಿ ಹಾರ್ ಹೋಗ್ಬಿಡ್ತತ್ತ. ಈಗ ಚಂದ ಕಾಣಗತ್ತ ನೋಡ್ರಿ ಅಪ್ಪ ಅಂದ್ರಂತ. ಸಿದ್ಧಾರೂಢಪ್ಪನವ್ರು ಜೀವಂತಿರುವಾಗಲೇನ ಮೂರ್ತಿ ಮಾಡಿಸಿ ಮುಂದೆನದ ದೇಹ ಬಿಟ್ಟ ಬಳಕ ಸಿದ್ಧಾರೂಢಪ್ಪನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ರಂತ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಬಳಕ ಮೂರ್ತಿಗೆ ಬೆವರು ಬಿಟ್ಟರ 4 ಕೌದಿ ಶಾಲ್ ಏನದ ತೊಯ್ದಿದ್ದು ಅಂತ, ಕಟ್ನೀರು ಬಿಟ್ಟು. ಅದಕ್ಕೆ ಸಿದ್ಧಾರೂಢಪ್ಪ ನಮ್ಮನ್ನು ಬಿಟ್ಟು ಎಲ್ಲಿನೂ ಹೋಗಿಲ್ಲ. ಹಂಗೆ ನಮ್ಮಪ್ಪನು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ, ಲಕ್ಷದಾಗ ತಗೋರಿ. ನಮ್ಮಪ್ಪ ಹೇಳಿರ್ತಕ್ಕಂಥ ಮಾತು ಯಾರು ತಿಳ್ಕೊಂಡು ಆಚರಣೆಯೊಳಗೆ ನಡೀತೀರಿ, ನಿಮ್ಮೆಲ್ಲರ ಹೃದಯದೊಳಗೆ ಚಿಕ್ಕ ರೇವಣ ಸಿದ್ಧ ಶಿವಶರಣ ಮಹಾಸ್ವಾಮೀಜಿಗಳದಾರ. ನಮ್ಮನ್ನು ಬಿಟ್ಟು ಅವ್ರು ಎಲ್ಲಿ ಹೋಗಿಲ್ಲ. ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ತಿಳ್ಕೊಂಡು, ಅವ್ರು ಹೇಳಿರ್ತಕ್ಕಂಥ ನುಡಿಗಳನ್ನು ತಿಳ್ಕೊಂಡು ಅದರಂತೆ ನಾವು ನಡ್ಕೊಂಡು ಹೋದೆವು ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಅದಕ್ಕೆನದ ನಾವು ಸದಾಕಾಲವಾಗಿ ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ನೇಮ ಪ್ರಕಾರ ನಾವು ನೇಮಗಳನ್ನು ಬಿಡೋದು ಬೇಡ, ಹೊಸ ನೇಮ ಮಾಡೋದು ಬೇಡ,
ಹಳೆಯುವ ನೇಮ ಬಿಡೋದಿರಬೇಡ. ಅದಕ್ಕೆ ಅನ್ನದ ಗುರುಗಳು ಹಾಕಿ ಕೊಟ್ಟಿರ್ತಕ್ಕಂಥ ನೇಮದಂತೆ ಆಚಾರ ವಿಚಾರದಂತೆ ನಾವು ನೋಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ಇನ್ನೊಂದು ವಿಶೇಷ ಸೂಚನೆ ಭಕ್ತಾದಿಗಳಲ್ಲಿ 15ನೇ ತಾರೀಕಿಗೆ ಗುಡದನಾಳದೊಳಗೆ ಅಪೋರದ ಪುಣ್ಯಾರಾಧನೆ ಕಾರ್ಯಕ್ರಮ ಆಗ್ತೈತಿ. ಸ್ವಲ್ಪ ಶಕ್ತಿವಂತ ಅನುಕೂಲಿಸಿದ ಸ್ಥಿತಿ ಇದ್ದವರು ಗುಡದನಾಳಕ್ಕೆ ಹೋಗ್ಬೋದು. ಇಲ್ಲಿ ಬಸ್ ಅದು ಮಾಡ್ಯಾರಂತ, ಯಾರಿಗೆ ಸ್ವಲ್ಪ ಅನುಕೂಲ ಸ್ಥಿತಿ ಐತಿ ಗುಡದನಾಳಕ್ಕೆ ಹೋಗ್ರಿ. ಮತ್ತು ಅನುಕೂಲ ಸ್ಥಿತಿ ಇರಲಾರ್ದವ್ರಿಗೆ ಇಲ್ಲೇ MIDC ನೀಲಂ ನಗರದೊಳಗೆ ಶರಣ ಮಠದೊಳಗೆ ಅಪ್ಪೋರ್ ಪುಣ್ಯಾರಾಧನೆ ಇಲ್ಲಿ ಮಾಡಾಕತ್ತೀವಿ. ಅನುಕೂಲ ಸ್ಥಿತಿ ಇರಲಾರ್ದವ್ರು ಏನದ ಇಲ್ಲಿ ಮಠಕ್ಕೆ ಬರ್ಬೋದು. ಗುರುನಾಥ ನೆಂದೋರ್ ಮನದಾಗಿರ್ತಾನ. ನಮ್ಮ ಮನಸ್ಸು ಪವಿತ್ರ ಇತ್ತಂದ್ರೆ ಆ ಪವಿತ್ರ ಮನಸ್ಸಿನೊಳಗೆ ಸದ್ಗುರು ಚಿಕ್ಕರೇವಣ ಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರು ನಮ್ಮ ಹೃದಯದೊಳಗೆ ಪ್ರಕಟ ಆಗ್ತಾರ. ಅದಕ್ಕೆ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ನೇಮಗಳು ಜಾತ್ರೆಗಳು ನಮ್ಮ ಜೀವ ಇರು ಪರ್ಯಂತರವಾಗಿ. ಈಗ ಆ ಪೀಠಕ್ಕೆ ಯಾರೂ ಇಲ್ಲ ಅಂಥೇಳಿ ನಾವು ಬರ್ತೀವಿ ಹೋಗ್ತೀವಿ. ಮುಂದೆ ಆ ಪೀಠಕ್ಕೆ ಅನ್ನದ ನಮ್ಮ ಆಳಂದ ಪಟ್ಟದ ದೇವ್ರದ ಅಣ್ಣನ ಮಗನಿಗೆ ಮರಿ ಅಂಥೇಳಿ ಮಾಡಿದ್ದಾರ. ಮುಂದೆ ಅವರನ್ನು ಪಟ್ಟಾಭಿಷೇಕ ಮಾಡ್ತೀವಿ. ಯಥಾವತ್ತವಾಗಿ ಅನ್ನೋದು ನೀವು ಅವ್ರಿಗೆ ಕರ್ಕೊಂಡು ಬರೋದು ಹೋಗೋದು ನೀವು. ಈಗ ಯಾರು ಇಲ್ಲ ಅಂಥೇಳಿ ನಾವು ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ. ಮುಂದೆ ಪರಂಪರೆಗೆ ನಮ್ಮ ಸಿದ್ಧಾರೂಢ ಶರಣರ ಪರಂಪರೆಗೆ ಅನುಗುಣವಾಗಿ ಆ ಕಲ್ಕೋಟ ಮಠಕ್ಕೆ ಯಾರು ಇರ್ತಾರ ಅವರನ್ನು ಕರ್ಕೊಂಡು ಬರೋದು. ಯಥಾವತ್ತವಾಗಿ ಚಿಕ್ಕರೇವಣ ಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ರಿ ಅವರಿಗೂ ಕೂಡ ಅಷ್ಟೊಂದು ಮರ್ಯಾದೆಯನ್ನು ಕೊಟ್ಟು ನೀವೆಲ್ಲ ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳುತ್ತಾ ನನ್ನೆರಡು ಮಾತು ವಿರಾಮ ಕೊಡುತ್ತೇವೆ. ಹರಿ ಓಂ ತತ್ಸತ್ ಪರಬ್ರಹ್ಮನೇ ನಮಃ.
ಸರಿ ಸಾವಕಾಶ ತಗೋರಿ ಕೊಡಮ್ಮ ಎಲ್ಲ ನಿಧಾನ ತರ್ಸಕ್ ಹೋಗ್ರಿ